ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಿಮಗೂ ಈ ತರ ವಿಡಿಯೋ ಮಾಡಬೇಕೆಂದರೆ ಹೀನ ಕ್ರಿಯೇಟರ್ ಎಕ್ಸ್ಟ್ರಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂಡ್ ಅದರ ಜೊತೆಗೆ ಲೈಕ್ ಅಂಡ್ ಶೇರ್ ಮಾಡಿ. ಓಕೆ ಗೈಸ್, ಈಗ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋ ನಾನು 5 ನಿಮಿಷದಲ್ಲಿ ನನ್ನ ಫೋನಿಂದ ಮಾಡಿರೋದು. ಆ್ಯಂಡ್ ಈ ಥರ ವಿಡಿಯೋ ಬಂದುಬಿಟ್ಟು ಈಗ ತುಂಬ ಟ್ರೆಂಡಿಂಗಲ್ಲ ಇದೆ. ಓಕೆನಾ, ಇನ್ಸ್ಟಾಗ್ರಾಮಲ್ಲಾಗಲಿ ಇಲ್ಲ ಶಾರ್ಟ್ಸಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಸೊ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ. ಫೇಸ್ಬುಕ್ಕಲ್ಲಾಗಲಿ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ. ಸೊ ಈ ಥರ ವ್ಲಾಗಿಂಗ್ ವಿಡಿಯೋ ನಾವು ಯಾವ ಥರ ಮಾಡ್ಬೋದು AI ಅಂತ ಹೇಳ್ಕೊಡ್ತೇನೆ. ಡೀಟೇಲ್ಸಾಗಿ ನೋಡಿ ವಿಡಿಯೋನ. ಆ್ಯಂಡ್ ಈ ಥರ ವಿಡಿಯೋ ತುಂಬ ನೀವು ಮಾಡಿ ಹಾಕಿದ್ರೆ ನಿಮಗೆ ಜಾಸ್ತಿ ವ್ಯೂ ಬರೋ ಚಾನ್ಸಸ್ ಇರುತ್ತೆ. ಓಕೆನಾ, ಸೊ ಈಗ ಟ್ರೆಂಡಿಂಗಲ್ಲಿ ಹೋಗ್ತಿದೆ. ಸೊ ಈಗ ಬೇಗ ಕ್ರಿಯೇಟ್ ಮಾಡಿ ಹಾಕಿದ್ರೆ ನಿಮ್ಮದು ಬಂದುಬಿಟ್ಟು ರ್ಯಾಂಕಲ್ಲಿ ಬರೋ ಚಾನ್ಸಸ್ ಇದೆ ನಿಮ್ಮ ವಿಡಿಯೋ ಬಂದುಬಿಟ್ಟು. ಓಕೆನಾ, ಬೇಗ ಮೊನೆಟೈಸೇಷನ್ ಆಗೋ ಚಾನ್ಸಸ್ ಕೂಡ ನಿಮಗೆ 100% ಇದೆ. ಓಕೆನಾ, ಈಗ ವೈರಲ್ ಆಗ್ತಿರೋದು ಈ ಥರ ವಿಡಿಯೋ. ಓಕೆನಾ, ಯಾವ ಥರ ಮಾಡೋದಂತ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು. ಸೊ ಎಲ್ಲನೂ ನೀವು ಒಂದೇ ಅಪ್ಲಿಕೇಶನಿಂದ ಮಾಡ್ಬೋದು. ವಾಯ್ಸ್ ಓವರ್ ಆಗಲಿ ಆ್ಯಂಡ್ ಅದರದ್ದು ಏನು ವಿಡಿಯೋ ಆಗಲಿ ನೀವು ಒಂದೇ ಅಪ್ಲಿಕೇಶನಿಂದ ಜನ್ರೇಟ್ ಮಾಡ್ಕೋಬೋದು. ಓಕೆನಾ, ಆ್ಯಂಡ್ ನಾವು ಸ್ಕ್ರಿಪ್ಟ್ ಏನಿದೆ ಅದು ಮಾತ್ರ ನಾವು ChatGPTಯಿಂದ ಜನ್ರೇಟ್ ಮಾಡೋದು. ಯಾವ ಥರ ಅಂತ ಡೀಟೇಲ್ಸಾಗಿ ಹೇಳ್ತೀನಿ. ಸೊ ಡೀಟೇಲ್ಸಾಗಿ ನೋಡಿ, ಎಲ್ಲ ಡೀಟೇಲ್ಸಾಗಿ ನೋಡಿ, ಆಗ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಓಕೆನಾ ಗೈಸ್, ಒಬ್ಬನಿಗೆ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟ್ ನಮಗೆ ಏನು ಬೇಕು, ಸ್ಕ್ರಿಪ್ಟ್ ಬೇಕು. ಸೊ ಸ್ಕ್ರಿಪ್ಟಿಗೆ ಏನು ಬೇಕು, ನಮಗೆ ChatGPT ಬೇಕು. ಓಕೆನಾ, ಸೊ ತುಂಬ ಜನ ಹೇಳ್ತಾರೆ ನಂಗೆ ChatGPT ಸಿಗ್ತಿಲ್ಲ, ಪೇಡ್ ಅಂತ. ಸೊ ಸಿಂಪಲಿ ನಿಮ್ಮದು ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಬಾರಲ್ಲಿ ಟೈಪ್ ಮಾಡಿ ChatGPT ಅಂತ. ಓಕೆನಾ, ChatGPT. ಓಕೆನಾ, ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಶೋ ಆಗ್ತಿದೆಯಲ್ಲ ವೈಟ್ ಕಲರು, ಇದೇ ಬಂದುಬಿಟ್ಟು ChatGPT. ಓಕೆನಾ, ಸೊ ಸಿಂಪಲಿ ನೀವೇನು ಮಾಡಿ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನೊಂದು ಬಂದುಬಿಟ್ಟು ನಿಮಗೆ ನೋಡೋಕ್ಕೆ ಸಿಗುತ್ತೆ. ತುಂಬ ಜನ ಏನು ಮಾಡ್ತೀರಾ, ಈ ಗ್ರೀನ್ ಟೈಪಲ್ಲಿ ಇದೆಯಲ್ಲ ಇದನ್ನು ಬಂದುಬಿಟ್ಟು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ. ಇದು ಬಂದುಬಿಟ್ಟು ಪೇಯ್ಡ್ ಅಪ್ಲಿಕೇಶನ್ಸು. ಈ ChatGPT ಬಂದುಬಿಟ್ಟು ಪೇಯ್ಡು. ಸೊ ಇದು ಗ್ರೀನ್ ಕಲರ್ ಶೋ ಆಗ್ತಿರೋದು ಯಾವುದೂ ಬಂದುಬಿಟ್ಟು ಇನ್ಸ್ಟಾಲ್ ಮಾಡಬೇಡಿ. ನಿಮಗೆ ಇಲ್ಲಿ ವೈಟ್ ಕಲರಲ್ಲಿ ಶೋ ಆಗ್ತಿದೆಯಲ್ಲ ಇದೇ ChatGPT ಬಂದುಬಿಟ್ಟು ನಿಮಗೆ ಫ್ರೀಯಲ್ಲಿ ಬಂದುಬಿಟ್ಟು ಕೊಡ್ತಾರೆ. ಸೊ ಫ್ರೀಯಾಗಿ ನೀವು ಇಲ್ಲಿ ಇಮೇಜ್ ಕೂಡ ಜನ್ರೇಟ್ ಮಾಡ್ಕೋಬೋದು. ಇದರಲ್ಲಿ ಪ್ರಾಂಪ್ಟ್ಸ್ ಕೂಡ ಜನ್ರೇಟ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಸ್ಟೋರಿ ಇವೆಲ್ಲ ಏನಿದೆ ಜನ್ರೇಟ್ ಮಾಡಿಸ್ಕೋಬೋದು. ಓಕೆನಾ, ಸೊ ChatGPT ಏನಿದೆ ಅಪ್ಲಿಕೇಶನ್ನ ಓಪನ್ನ ಮಾಡ್ಕೊಳ್ಳೋಣ. ಓಕೆನಾ, ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನೋಡಿ ಈ ಥರ ಬಂದುಬಿಟ್ರೆ ಇಂಟರ್ಫೇಸ್ ಬರುತ್ತೆ. ನಿಮಗೆ ಇಲ್ಲಿ ಏನೂ ಟೈಪ್ ಮಾಡೋದು ಬೇಕಾಗಿಲ್ಲ. ನಿಮಗೆ ಕಷ್ಟಪಡಬೇಕಂತ ಅವಶ್ಯಕತೆಯೇ ಇಲ್ಲ. ನಾನು ಇಲ್ಲಿ ಏನು ಹಾಕ್ತಾ ಇದ್ದೀನಿ ಇದನ್ನು ಬಂದುಬಿಟ್ಟು ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಸ್ಕ್ರಿಪ್ಟ್ ಏನಿದೆ ನಾನು ನಿಮಗೆ ಕೊಟ್ಬಿಡ್ತೀನಿ. ನೀವು ಡೈರೆಕ್ಟಾಗಿ ಅಲ್ಲಿಂದ ಕಾಪಿ ಮಾಡಿಕೊಂಡು ಇಲ್ಲಿ ಡೈರೆಕ್ಟಾಗಿ ಪೇಸ್ಟ್ ಮಾಡ್ಬೋದು. ಓಕೆನಾ, ಸೊ ನೀವು ಏನು ಮಾಡ್ಬೋದು ಅಂದರೆ ನೋಡಿ ಈ ಥರ ನಾನು ಹಿಂದಿಯಲ್ಲಿ ಇದು ಏನಿದೆ ಇದಿದೆ. ಓಕೆನಾ, ಸೊ ಇಲ್ಲಿ ಬಂದುಬಿಟ್ಟು ನೀವೇನು ಮಾಡ್ಬೋದು, ಕನ್ನಡ ಅಂತ ಬರಿಬೋದು. ನನಗೆ ಇದು ಕನ್ನಡದಲ್ಲಿ ಕೊಡಿ ಅಂತ ಬರ್ಕೋಬೋದು. ಓಕೆನಾ, ನಾನು ಸದ್ಯಕ್ಕೆ ಇಲ್ಲಿ ಹಿಂದಿನೇ ಹಾಕಿದ್ದೀನಿ. ನೀವು ಇಲ್ಲಿ ಕನ್ನಡ ಆ್ಯಡ್ ಮಾಡ್ಕೋಬೋದು. ಕನ್ನಡದಲ್ಲಿ ಬರೆದು ಕೊಡಿ ಅಂತ. ಓಕೆನಾ, ಕನ್ನಡದಲ್ಲಿ ಬರೆದು ಕೊಡಿ. ಸೊ ಈ ಥರ ನೀವು ಆ್ಯಡ್ ಮಾಡ್ಕೋಬೋದು. ಓಕೆನಾ, ಲಾಸ್ಟಿಗೆ. ಓಕೆನಾ, ಸೊ ಸಿಂಪಲ್ಲಿ ನೀವೇನು ಮಾಡ್ಬೋದು, ಇದನ್ನು ಈ ಥರ ಇದೇನು ಹಿಂಗಿದೆ ಸೇಮ್ ಟು ಸೇಮ್ ಪೇಸ್ಟ್ ಮಾಡಿ. ಬಟ್ ಏನಿದೆ ಒಂದೇ ಟೈಪ್ ಆಗಿಬಿಡುತ್ತೆ. ಓಕೆನಾ, ಒಂದೇ ಟೈಪು ನೀವು 4-5 ವೀಡಿಯೋಸ್ ಬಂದುಬಿಡುತ್ತೆ ನಿಮಗೆ. ನೀವೇನು ಮಾಡ್ಬೋದು, ಇಲ್ಲಿ ಮಧ್ಯದಲ್ಲಿ ಇಲ್ಲಿ ಮಾರ್ಕೆಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇಲ್ಲಿ ನೀವು ನೋಡ್ಬೋದು. ಮಾರ್ಕೆಟ್ನ ನಿಮಗೆ ತೋರಿಸ್ತೀನಿ. ಈ ಮಾರ್ಕೆಟ್ ಜಾಗದಲ್ಲಿ ನೀವು ಬೇರೆ ಜಾಗ ಹಾಕ್ಬೋದು. ಮಾರ್ಕೆಟ್ನ ತೆಗೆದು ಲೈಕ್ ವಾಟರ್ಫಾಲ್ ಆಗ್ಬೋದು, ಇಲ್ಲ ಯಾವುದಾದ್ರೂ ಟೆಂಪಲ್ ಹಾಕ್ಬೋದು, ಆ ಥರ ಹಾಕ್ಬೋದು. ಓಕೆನಾ, ಇದು ಮಾರ್ಕೆಟ್ ಅಂತ ಇದೆಯಲ್ಲ ಅದನ್ನು ಮಾತ್ರ ನೀವು ಚೇಂಜ್ ಮಾಡಿದರೆ ಬೇರೆ ಟೈಪ್ ವಿಡಿಯೋ ಬಂದುಬಿಟ್ಟು ನಿಮಗೆ ಸಿಗುತ್ತೆ, ನೋಡೋಕ್ಕೆ ಸಿಗುತ್ತೆ. ಓಕೆನಾ, ಸೊ ಸಿಂಪಲಿ ನೀವೇನು ಮಾಡ್ಬೋದು, ಇದನ್ನು ಇಲ್ಲಿಂದ ಸೆಂಡ್ ಮಾಡಿಬಿಡಿ. ಓಕೆನಾ, ಸೆಂಡ್ ಮಾಡಿದರೆ ನೋಡಿ ಇಲ್ಲಿ ಬಂದುಬಿಟ್ಟು ನಿಮಗೆ ಏನಿದೆ ಇಲ್ಲಿ ಬರೆದು ಕೊಡ್ತಾ ಇದ್ದಾರೆ, ಏನಿದೆ ಸ್ಕ್ರಿಪ್ಟು. ಓಕೆನಾ, ವ್ಲಾಗಿಂಗ್ ಮಾಡುತ್ತಾ ಇವತ್ತು ನಾನು ಬಂದಿದ್ದೀನಿ ನಮ್ಮ ಲೋಕಲ್ ಮಾರ್ಕೆಟ್ಗೆ, ಕೇಲ ತಿನ್ನುತ್ತಾ ಅಂತ ಇದೆ. ಓಕೆನಾ, ಸೊ ಕೇಲ ಏನಿದೆ ನೀವು ಅದನ್ನು ತೆಗೆದು ಬಾಳೆಹಣ್ಣಂತ ಹಾಕೋಬೋದು ನೀವೇ. ಓಕೆನಾ, ಸೊ ಇದನ್ನು ನೀವೇನು ಮಾಡಿ, ಈಗ ನಮಗೆ ಇದರದ್ದು ಏನು ಬೇಕಂದರೆ ಈಗ ನಮಗೆ ಇದರದ್ದು ಬಂದುಬಿಟ್ಟು ಇಮೇಜ್ ಪ್ರಾಂಪ್ಟ್ ಏನಿದೆ ಬೇಕು ನಮಗೆ. ಓಕೆನಾ, ವಿಡಿಯೋ ಮಾಡೋದಕ್ಕೆ ವಿಡಿಯೋ ಪ್ರಾಂಪ್ಟ್ ಬೇಕು. ಸೊ ಸಿಂಪಲಿ ನಮಗೆ ಈ ಸ್ಟೋರಿದು ವಿಡಿಯೋ ಪ್ರಾಂಪ್ಟು ಬರೆದು ಕೊಡಿ ಅಂತ ಟೈಪ್ ಮಾಡಿ. ಓಕೆನಾ, ಗಿವ್ ಮೀ, ನಾನಿಲ್ಲಿ ಇಂಗ್ಲೀಷಲ್ಲೇ ಬರ್ಕೊತೀನಿ. ಗಿವ್ ಮೀ ವಿಡಿಯೋ ಪ್ರಾಂಪ್ಟ್ ಆಫ್ ದಿಸ್ ಸ್ಟೋರಿ
ನೀವು ಕನ್ನಡದಲ್ಲೂ ಬೇಕಿದ್ದರೆ ಬರ್ಕೋಬೋದು. ಏನಂತ ಈ ಕಥೆದು ನಮಗೆ ವಿಡಿಯೋ ಪ್ರಾಂಪ್ಟ್ ಬರೆದು ಕೊಡಿ ಅಂತ. ಓಕೆನಾ. ಸೊ ನಾನು ಸಿಂಪಲಿ ನಿಮಗೆ ಎಕ್ಸಾಂಪಲ್ಗೆ ಇಲ್ಲಿ ಬರೆದಿದ್ದೀನಿ, ಗಿವ್ ಮಿ ವಿಡಿಯೋ ಪ್ರಾಂಪ್ಟ್ ಆಫ್ ದಿಸ್ ಸ್ಟೋರಿ ಅಂತ. ಸೊ ಸಿಂಪಲಿ ನಾವು ಇದನ್ನು ಸೆಂಡ್ ಮಾಡಿಬಿಡೋಣ. ಓಕೆನಾ. ಸೆಂಡ್ ಮಾಡಿದರೆ ನೋಡಿ ನಮಗೆ ವಿಡಿಯೋ ಪ್ರಾಂಪ್ಟ್ ಏನಿದೆ ಬರೆದ್ಬಿಟ್ಟು ಕೊಡ್ತಾ ಇದ್ದಾರೆ. ಓಕೆನಾ. ಸೊ ಸಿಂಪಲಿ ಈಗ ನೋಡಿ ವಿಡಿಯೋ ಪ್ರಾಂಪ್ಟ್ ಬಂದುಬಿಟ್ಟು ಬರೆದು ಕೊಟ್ಟಿದ್ದಾರೆ. ಈಗ ನಮಗೆ ಏನು ಮಾಡಬೇಕು, ಸಿಂಪಲಿ ಇದನ್ನು ಇಲ್ಲಿಂದ ಕಾಪಿ ಮಾಡ್ಕೋಬೇಕು. ಓಕೆನಾ. ಕಾಪಿ ಮಾಡ್ಕೊಂಡಾದಮೇಲೆ ಡೈರೆಕ್ಟ್ ನಾವು ಇಲ್ಲಿಂದ ಬ್ಯಾಕ್ ಹೋಗಿಬಿಡೋಣ. ಬ್ಯಾಕ್ ಹೋಗಾದ್ಮೇಲೆ ಗೈಸ್ ನಿಮಗೆ ಇಲ್ಲೇನು ಮಾಡಬೇಕು, ಗೂಗಲ್ ಅಪ್ಲಿಕೇಶನ್ ಏನಿದೆ ಇದನ್ನು ಓಪನ್ ಮಾಡ್ಕೋಬೇಕು. ಓಕೆನಾ. ನಾವು ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಗೂಗಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಗೂಗಲ್ ಸ್ಟುಡಿಯೋ ಅಂತ ಹಾಕಿ. ಓಕೆನಾ. ಗೂಗಲ್ ಸ್ಟುಡಿಯೋ AI ಅಂತ. ಓಕೆನಾ. ಸ್ಟುಡಿಯೋ AI. ಓಕೆನಾ. ಸೊ ನಾನಿಲ್ಲಿ ಟೈಪ್ ಮಾಡಿದ್ದೀನಿ, ಒಂದು ನಿಮಿಷ. ಸ್ಟುಡಿಯೋ AI. ಸೊ ಇಲ್ಲಿ ಫಸ್ಟ್ನೇದ್ರಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ ಗೂಗಲ್ ಸ್ಟುಡಿಯೋ AI ಅಂತ. ಸೊ ಸಿಂಪಲಿ ಇದನ್ನು ನೀವೇನಿದೆ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ನೇ ವೆಬ್ಸೈಟ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಪನ್ನ ಮಾಡ್ಕೊಳ್ಳಿ. ಓಕೆನಾ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನೋಡಿ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಿಮ್ಗೆ ಏನು ಮಾಡಬೇಕು, ಲಾಗಿನ್ನ ಮಾಡ್ಕೋಬೇಕು. ಯಾವುದಾದ್ರೂ ಆಲ್ರೆಡಿ ಲಾಗಿನ್ ಇದ್ದರೆ ಏನು ಮಾಡೋಕ್ಕೆ ಹೋಗಬೇಡಿ. ಸೊ ಯಾವುದಾದ್ರೂ ಒಂದು ಜಿಮೇಲ್ ಕೊಟ್ಟು ಲಾಗಿನ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಓಕೆನಾ. ಸೊ ಅದಾದಮೇಲೆ ಗೈಸ್ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣ್ತಿರ್ಬೋದು 3 ಲೈನ್ಸ್ದು. ಓಕೆನಾ. ಸೊ ನಾನು ಎಲ್ಲನೂ ಕರೆಕ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ, ಮಾರ್ಕ್ ಮಾಡಿ. ಸೊ ನಿಮಗೆ ಕನ್ಫ್ಯೂಷನ್ಸು ಆಗಬಾರ್ದಂತ. ಓಕೆನಾ. ಸೊ 3 ಲೈನ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ. ಏನು ಆಪ್ಷನು, ಜನ್ರೇಟ್ ಮೀಡಿಯಾ ಆಪ್ಷನ್ನು. ಓಕೆನಾ. ಸೊ ಇಲ್ಲಿ ಆಪ್ಷನ್ ಇದೆಯಲ್ಲ ಜನ್ರೇಟ್ ಮೀಡಿಯಾ ಆಪ್ಷನ್ನು. ಸೊ ಸಿಂಪಲಿ ನಿಮ್ಗೆ ಏನು ಮಾಡಬೇಕು, ಈ ಜನ್ರೇಟ್ ಮೀಡಿಯಾ ಆಪ್ಷನ್ ಏನಿದೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಓಕೆನಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಗೈಸ್ ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಏನು ಆಪ್ಷನು, ಇಲ್ಲಿ ಬಂದುಬಿಟ್ಟು VEO ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ. ಸೊ ಸಿಂಪಲಿ ನಿಮ್ಗೆ ಏನು ಮಾಡಬೇಕು, ಈ VEO ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಗೈಸ್ ಇಲ್ಲಿ ನಾವೇನು ಮಾಡಬೇಕು, ಆ ವಿಡಿಯೋ ಪ್ರಾಂಪ್ಟು ನಮಗೆ ChatGPT ಕೊಟ್ಟಿತ್ತಲ್ಲ, ನಾವು ಅಲ್ಲಿಂದ ಕಾಪಿ ಮಾಡ್ಕೊಂಡಿದ್ವಲ್ಲ. ಸೊ ಸಿಂಪಲಿ ನಾವಿಲ್ಲಿ ಇದನ್ನು ಪೇಸ್ಟ್ ಮಾಡಬೇಕು. ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು 4K ಮತ್ತು ಇದೆಲ್ಲ ಇದೆ, ಇದನ್ನು ಬಂದುಬಿಟ್ಟು ನಾವು ಇಲ್ಲಿಂದ ಡಿಲೀಟ್ ಮಾಡ್ಕೊಳ್ಳೋಣ. ಸೊ ನಮಗೆ ಇಲ್ಲಿ ಇದೇನಿದೆ ಅದನ್ನು ಮಾತ್ರ ಇಲ್ಲಿ ಇಡೋಣ. ಓಕೆನಾ. ಸೊ ಇದು ಲಾಸ್ಟಲ್ಲಿ ಒಂದಿತ್ತಲ್ಲ ಅದನ್ನು ನಾನು ಇಲ್ಲಿಂದ ರಿಮೂವ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಸೊ ಇದು ಸ್ಟೈಲ್ ಬಂದುಬಿಟ್ಟು ರಿಯಲಿಸ್ಟಿಕ್ 3% ಟ್ರ್ಯಾಕಿಂಗ್ ಶಾರ್ಟ್ ಸ್ಲೈಟು ಮತ್ತು ಇದೆಲ್ಲ ಬಂದುಬಿಟ್ಟು ವಿಡಿಯೋ ಪ್ರಾಂಪ್ಟು. ಓಕೆನಾ. ಕೆಳಗೆಲ್ಲ ಕೊಟ್ಟಿದ್ದೆಲ್ಲ ಇದು ವಿಡಿಯೋ ಪ್ರಾಂಪ್ಟು. ಇನ್ನು ಮಿಕ್ಕಿದ್ದು ಹಿಯರ್ ರಿಯಲಿಸ್ಟಿಕ್ ಪ್ರಾಂಪ್ಟು ಇದೊಂದು ಇದೆಯಲ್ಲ ಇದನ್ನು ನಾವು ಇಲ್ಲಿಂದ ರಿಮೂವ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ನಾನು ಇಲ್ಲಿಂದ ಇದನ್ನು ರಿಮೂವ್ ಮಾಡ್ಕೊಂಡಿದ್ದೀನಿ. ಸೊ ನಮಗೆ ವಿಡಿಯೋ ಪ್ರಾಂಪ್ಟ್ ಇಂಗ್ಲೀಷ್ ಅಂತ ಇದೆಯಲ್ಲ, ಸೊ ಇಲ್ಲಿಂದ ನಮಗೆ ಇಟ್ಕೋಬೇಕು. ಓಕೆನಾ. ಸೊ ಇದು ಪ್ರಾಂಪ್ಟ್ ಬಂದುಬಿಟ್ಟು ಪೇಸ್ಟ್ ಮಾಡಾದಮೇಲೆ ಇದನ್ನೆಲ್ಲ ಹಾಕಾದ್ಮೇಲೆ ಸೊ ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ, ಇಲ್ಲಿ ಇದು ಅಡ್ಜಸ್ಟ್ ಮಾಡೋ ಆಪ್ಷನ್ನು. ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಿಮಗೆ ಲಾಂಗ್ ವೀಡಿಯೋ ಬೇಕಾ ಶಾರ್ಟ್ ವೀಡಿಯೋ ಬೇಕಾ ಇದು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಲಾಂಗ್ ವೀಡಿಯೋ ಮಾಡೋದಾದರೆ 16:9 ರಿಶ್ಯೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಶಾರ್ಟ್ ವೀಡಿಯೋ ಮಾಡೋದಾದರೆ 9:16 ರಿಶ್ಯೂ ಏನಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಷ್ಟು ಸೆಕೆಂಡು ಡ್ಯೂರೇಷನ್ ಬೇಕಂತ ನಿಮಗೆ. ಸೊ ನಾನು ಇಲ್ಲಿ 8 ಸೆಕೆಂಡ್ ಇದೆ. ಸೊ ನಾನು 8 ಸೆಕೆಂಡಲ್ಲೇ ಬಿಡ್ತೀನಿ. ಅದಾದಮೇಲೆ ಇದೆಲ್ಲ ಏನು ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಪ್ರಾಂಪ್ಟ್ ಆಪ್ಷನ್ ಇದೆ. ಸೊ ನೀವು ಪ್ರಾಂಪ್ಟ್ ಕೊಟ್ಟರು ಕೊಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಬಂದುಬಿಟ್ಟು 2 ವೀಡಿಯೋ ಮಾಡೋ ಆಪ್ಷನ್ ಇದೆ. ಸೊ ನೋಡಿ ಇಲ್ಲಿ ಇದನ್ನು ಈ ಥರ ಮಾಡಿದರೆ 2 ವೀಡಿಯೋ ಆಗುತ್ತೆ. ಇಲ್ಲಿ ಡ್ಯೂರೇಷನ್ 1 ತೋರಿಸ್ತಾ ಇದೆ. ಸೊ ನೀವು ಇದನ್ನು ಈ ಥರ ಫುಲ್ ಮಾಡಿದರೆ 2 ವೀಡಿಯೋ ಆಗುತ್ತೆ. ಸೊ ನಮಗೆ 2 ವೀಡಿಯೋ ಬೇಡ ಸದ್ಯಕ್ಕೆ, ಈಗ ನಮಗೆ ಒಂದೇ ವೀಡಿಯೋ ಬಂದುಬಿಟ್ಟು ಸಾಕು. ಓಕೆನಾ. ಸೊ ಅದಾದಮೇಲೆ ನಾವೇನು ಮಾಡೋಣ, ಇಲ್ಲಿಂದ ಇದನ್ನು ಕಟ್ ಮಾಡ್ಕೊಳ್ಳೋಣ. ಓಕೆನಾ. ಕಟ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ಸಿಂಪಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ ಏರೋ ಬಟನ್ದು. ಸೊ ಸಿಂಪಲಿ ಏರೋ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಂಡ್. ನೋಡಿ ನಮ್ಮದು ಮಂಕಿ ವೀಡಿಯೋ ಏನಿದೆ ಅದು ಬಂದುಬಿಟ್ಟು ಬಂದಿದೆ. ಇಲ್ಲಿ ನೋಡಿ ನೀವು ನೋಡ್ಬೋದು ನಮ್ಮದು ಮಂಕಿ ವಿಡಿಯೋ ಏನಿದೆ ಬಂದಿದೆ. ಕ್ಯಾಮ್ರಾ ಹಿಡ್ಕೊಂಡಿದೆ ಆ್ಯಂಡ್ ವಿಡಿಯೋ ಮಾಡ್ತಾ ಇದೆ, ಬನಾನಾ ಕೈಯಲ್ಲಿ ಇಟ್ಕೊಂಡಿದೆ. ಎಷ್ಟು ಚೆನ್ನಾಗಿದೆ, ಮಾರ್ಕೆಟ್ನೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಓಕೆನಾ. ಸೊ ಸಿಂಪಲಿ ನಾವೇನು ಮಾಡಬೇಕು, ಇದನ್ನು
ಇಲ್ಲಿಂದ ಬಂದುಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು. ಈ ನೀವು ಮಂಕಿ ಜಾಗದಲ್ಲಿ ಬೇರೆ ಆ್ಯನಿಮಲ್ ಕೂಡ ನೀವು ತಗೋಬೋದು, ಮಂಕಿ ಅಂತಲೂ ಅಲ್ಲ, ಓಕೆನಾ. ಲೈಕ್ ಬೇರೆ ಆ್ಯನಿಮಲ್ ಲೈಕ್ ಮಂಕಿ ಆಯಿತು, ಇನ್ನೂ ತುಂಬ ಡಾಗ್ ಆಯಿತು, ಕ್ಯಾಟ್ ಆಯಿತು, ಇನ್ನೂ ತುಂಬ ಆ್ಯನಿಮಲ್ಸ್ ಇರುತ್ತಲ್ಲ, ನಿಮ್ಗೆ ಯಾವ ಆ್ಯನಿಮಲ್ ಇಷ್ಟ ಆ ಆ್ಯನಿಮಲ್ಸಿಂದ ಈ ಥರ ವೀಡಿಯೋ ಬಂದುಬಿಟ್ಟು ಜನ್ರೇಟ್ ಮಾಡ್ಕೋಬೋದು, ಓಕೆನಾ. ಇಲ್ಲಿ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಸಿಂಪಲ್ಲಿ ಇಲ್ಲಿ ನಮ್ದು ಏನಾಗುತ್ತೆ, ಫೈಲ್ ಏನಾಗುತ್ತೆ ಡೌನ್ಲೋಡ್ ಆಗುತ್ತೆ. ಈಗ ನಮ್ಗೆ ಏನು ಮಾಡಬೇಕು, ವಾಯ್ಸ್ ಬೇಕು. ಸೊ ವಾಯ್ಸ್ಗೆ ನಾವೇನು ಮಾಡೋಣ, ಇಲ್ಲಿಂದ ಬ್ಯಾಕ್ ಟು ನಾವು ಚಾಟ್ ಜಿಪಿಟಿಗೆ ಬರೋಣ, ಓಕೆನಾ. ಚಾಟ್ ಜಿಪಿಟಿಗೆ ಬಂದಮೇಲೆ ನಾವಿಲ್ಲಿ ಏನಿತ್ತು ಇಲ್ಲಿ ಇದನ್ನು ನಾವು ಇದು ಪ್ರಾಂಪ್ಟ್ ಏನಿದೆ, ಓಕೆನಾ, ಇಲ್ಲಿ ನಮಗೆ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿಕೊಟ್ಟಿದೆಯಲ್ಲ, ಇದನ್ನು ನಾವು ಇಲ್ಲಿಂದ ಬಂದುಬಿಟ್ಟು ಕಾಪಿ ಮಾಡ್ಕೊಳ್ಳೋಣ, ಓಕೆನಾ. ಸೊ ನಾನು ಇಲ್ಲಿಂದ ಇದನ್ನು ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಮಾಡ್ಕೊಳ್ತೀನಿ, ಓಕೆನಾ. ಸೊ ಬಂದರೆ ವಾಕಿಂಗ್ ಮಾಡುತ್ತಾ ಅಂತ ಏನೋ ಇದೆ, ಸೊ ಇಲ್ಲಿಂದ ನಾನು ಕಾಪಿ ಮಾಡ್ಕೊಳ್ತೀನಿ, ಓಕೆನಾ. ಸೊ ಇಷ್ಟು ನನಗೆ ಸಾಕು. ಸೊ ನಿಮಗೆ ಬಂದುಬಿಟ್ಟು ಎಕ್ಸ್ಪ್ಲೈನ್ ಮಾಡೋಕ್ಕೆ. ಅದಾದಮೇಲೆ ನಾವು ಬ್ಯಾಕ್ ಟು ಇಲ್ಲಿಗೆ ಬರೋಣ, ಎಲ್ಲಿಗೆ, ಸ್ಟುಡಿಯೋಗೆ, ಮೀಡಿಯಾ ಏನಿದೆ, ಗೂಗಲ್ ಮೀಡಿಯಾ ಸ್ಟುಡಿಯೋ ಏನಿದೆ ಯಾವುದು ಅದಕ್ಕೆ, ಓಕೆನಾ. ಸೊ ಈಗ ಸಿಂಪಲ್ ಇಲ್ಲಿ 3 ಲೈನ್ಸ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಮತ್ತೆ ಜನ್ರೇಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಅದಾದಮೇಲೆ ಇಲ್ಲಿ ಜೆಮಿನಿ ಸ್ಪೀಚ್ ಜನ್ರೇಷನ್ ಅಂತ ಇದೆಯಲ್ಲ, ಜನ್ರೇಷನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ, ವಾಯ್ಸ್ ಜನ್ರೇಟ್ ಮಾಡಿ. ಇಲ್ಲಿ ಬಂದುಬಿಟ್ಟು ನಮ್ಗೇನು ಮಾಡಬೇಕು, ಇಲ್ಲಿ ನಮ್ಮದು ಸ್ಕ್ರಿಪ್ಟ್ ಏನಿದೆ ಅದನ್ನು ಹಾಕಬೇಕು, ಓಕೆನಾ. ಸೊ ಇಲ್ಲಿ ನಿಮಗೆ ಯಾವುದು ವಾಯ್ಸ್ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಸಿಂಪಲ್ಲಿ ನಾವಿಲ್ಲಿ ಇದನ್ನು ಇಲ್ಲಿಂದ ಡಿಲೀಟ್ ಮಾಡಿಬಿಟ್ಟು ನಮ್ಮದು ಸ್ಕ್ರಿಪ್ಟ್ ಏನಿದೆ ಅದನ್ನು ಹಾಕೋಣ, ಓಕೆನಾ. ಸೊ ಇದನ್ನೆಲ್ಲ ಡಿಲೀಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿಂದ ನಾನೇನು ಮಾಡ್ತೀನಿ, ನಮ್ಮ ಡೈಲಾಗ್ ಏನಿದೆ ಅದನ್ನು ಆ್ಯಡ್ ಮಾಡ್ತೀನಿ, ಓಕೆನಾ. ಈಗ ಕಾಪಿ ಮಾಡ್ಕೊಂಡ್ವಲ್ಲ ಅದನ್ನು, ಓಕೆನಾ. ಅದಾದಮೇಲೆ ಆಡಿಯೋ ಆ್ಯಕ್ಸೆಸ್ ಅಂತ ಇದೆ. ಸೊ ಇಲ್ಲಿ ಬಂದುಬಿಟ್ಟು ನೀವು ಯಾವ್ದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು, ಓಕೆನಾ. ಯಾವ ಟೈಪಲ್ಲಿ ಬೇಕೋ ಆ ಟೈಪಲ್ಲಿ. ಸೊ ಇಲ್ಲಿ ಬಂದುಬಿಟ್ಟು ಈಗ ನಾವು ಇದನ್ನು ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಜನ್ರೇಟ್ ಆಗುತ್ತೆ, ವಾಯ್ಸ್ ಅಸಿಸ್ಮೆಂಟ್ ಅಂತ ಇದೆಯಲ್ಲ. ಸೊ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಟ್ರೋಲ್ ಮೇಲೆ ಕ್ಲಿಕ್ ಮಾಡೋಣ, ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಅದು ಜನ್ರೇಟ್ ಆಗಿಬಿಡುತ್ತೆ, ನಮ್ಮದು ಆಡಿಯೋ ಏನಿದೆ ಅದು ಜನ್ರೇಟ್ ಆಗಿ ಬಂದುಬಿಡುತ್ತೆ, ಓಕೆನಾ. ಸೊ ಆಡಿಯೋ ಜನ್ರೇಟ್ ಆಗಲಿ ಅಷ್ಟವರೆಗೂ ನಾವೇನು ಮಾಡೋಣ, ಇಲ್ಲಿ ನಮ್ಮ ಆಡಿಯೋ ಈಗ ಜನ್ರೇಟ್ ಆಗಿದೆ. ಈಗ ನಾವೇನು ಮಾಡೋಣ, ಬ್ಯಾಕ್ ಬರೋಣ. ಸೊ ಬ್ಯಾಕ್ ಬಂದಾದಮೇಲೆ ಈಗ ಎಡಿಟ್ ಮಾಡಬೇಕು. ಸೊ ನೀವು ಎಡಿಟ್ ಯಾವ ಅಪ್ಲಿಕೇಶನಿಂದನೂ ಮಾಡ್ಬೋದು, ಓಕೆನಾ. ಕೈನ್ ಮಾಸ್ಟರಿಂದನೂ ಮಾಡ್ಬೋದು, ಇಲ್ಲ ನನಗೆ ಇಷ್ಟ ಅಲ್ಲ ಬೇರೆ ಅಪ್ಲಿಕೇಶನಿಂದ ಮಾಡ್ತೀನಿ ಅಂದರೆ ಅದರಿಂದನೂ ನೀವು ಮಾಡ್ಬೋದು. ಕೈನ್ ಮಾಸ್ಟರ್ ಇಲ್ಲ ಅಂದರೆ ಇನ್ಶಾಟೇ ಓಪನ್ ಮಾಡ್ಕೊಳ್ತೀನಿ, ಓಕೆನಾ. ಸೊ ಇನ್ಶಾಟ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಇಲ್ಲಿ 8 ಸೆಕೆಂಡ್ ವಿಡಿಯೋ ಏನಿದೆ ನಾವು ಮಂಕಿದು ಕ್ರಿಯೇಟ್ ಮಾಡಿದ್ವಲ್ಲ ಅದು ಬಂದುಬಿಟ್ಟಿದೆ, ಓಕೆನಾ. ಸೊ ಈಗ ಇಲ್ಲಿ ಬಂದುಬಿಟ್ಟು ನಮಗೇನು ಮಾಡಬೇಕು, ಆಡಿಯೋ ಆ್ಯಡ್ ಮಾಡಬೇಕು. ಸೊ ನಾವು ಆಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ನಾವು ಫೈಲ್ ಬಂದುಬಿಟ್ಟು ತಗೋಬೇಕು, ಓಕೆನಾ. ಸೊ ನಾನಿಲ್ಲಿ ಯಾವುದಂತ ನೋಡ್ತೀನಿ. ಈಗ ಬಂದುಬಿಟ್ಟು ಅಂಕ ಏಕ್ ಸೀಧಾ ಸಾದಾ ರಾಜು ಎಂಬ ಹುಡುಗನು. ಹಲೋ ಸ್ನೇಹಿತರೆ, ಹಲೋ ಸ್ನೇಹಿತರೆ. ಇಲ್ಲಿ ಗ್ಯಾಪ್ಸ್ ಏನಿದೆ ಅದನ್ನು ನಾನು ಸ್ಪ್ಲಿಟ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಈ ಗ್ಯಾಪ್ಸ್ ಬಂದರೆ ಅಷ್ಟು ಏನು ಚೆನ್ನಾಗಿ ಬರಲ್ಲ, ಓಕೆನಾ. ಸೊ ನಾನು ಈ ಗ್ಯಾಪ್ಸ್ಗಳನ್ನ ಫಸ್ಟ್ ಡಿಲೀಟ್ ಮಾಡ್ಕೊಳ್ತೀನಿ, ಓಕೆನಾ. ಸೊ ನೋಡಿ ಈ ಥರ ಮರ್ಜ್ ಮಾಡೋದು. ಸೊ ನಾನು ಇಲ್ಲಿಂದ ಗ್ಯಾಪ್ಸ್ ಏನಿದೆ ಅದನ್ನು ಸರಿ ಮಾಡ್ಕೊಳ್ತೀನಿ ಫಸ್ಟು. ಸೊ ನೋಡಿ ಫೈನಲ್ ಆಗಿ ಇನ್ನೊಂದು ಸಲ ಈ ವಿಡಿಯೋ ಬಂದುಬಿಟ್ಟು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಿಮಗೂ ಈ ಥರ ವಿಡಿಯೋ ಮಾಡಬೇಕೆಂದರೆ ಹೀನ ಕ್ರಿಯೇಟರ್ ಎಕ್ಸ್ಟ್ರಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡಿ ಇಲ್ಲಿಗೆ ಎಂಡ್ ಆಗ್ತಿದೆ. ಸೊ ನಾವೇನು ಮಾಡೋಣ, ಇನ್ನೊಂದು ವಿಡಿಯೋ ಬಂದುಬಿಟ್ಟು ಆ್ಯಡ್ ಮಾಡ್ಕೊಳ್ಳೋಣ, ಓಕೆನಾ. ಸೊ ನೀವು ಈ ಥರ ವಿಡಿಯೋ ಆ್ಯಡ್ ಮಾಡ್ಕೊಂಡು ಏನು ಮಾಡ್ಬೋದು, ಇದನ್ನು ಇಲ್ಲಿಂದ ಎಂಡ್ ಆಗ್ತಿದೆಯಲ್ಲ ಆಡಿಯೋ, ಅಲ್ಲಿಗೆ ನಾವು ಸ್ಪ್ಲಿಟ್ ಮಾಡಿಕೊಂಡು ಇದನ್ನು ಇಲ್ಲಿಗೆ ಡಿಲೀಟ್ ಮಾಡ್ಕೊಳ್ಳೋಣ, ಓಕೆನಾ. ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಿಮಗೂ ಈ ತರ ವಿಡಿಯೋ ಮಾಡಬೇಕೆಂದರೆ ಹೀನ ಕ್ರಿಯೇಟರ್ ಎಕ್ಸ್ಟ್ರಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂಡ್ ಅದರ ಜೊತೆಗೆ ಲೈಕ್ ಅಂಡ್ ಶೇರ್ ಮಾಡಿ. ನೋಡಿದ್ರಲ್ಲ
ಎಷ್ಟು ಚೆನ್ನಾಗಿ ಆ್ಯಂಡ್ ರಿಯಲಿಸ್ಟಿಕ್ ಆಗಿ ಬಂದಿದೆ. ಆ್ಯಂಡ್ ನೀವು ಆ ಕಡೆ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ಫ್ರೂಟ್ಸ್ ಅಂಗಡಿ ಆಗಲಿ ಆ್ಯಂಡ್ ಆ ಕಡೆ ಆಟೋ ಬೈಕ್ಸ್ ಎಲ್ಲ ಆಗಲಿ ಎಷ್ಟು ರಿಯಲಿಸ್ಟಿಕ್ ಆಗಿ ಬಂದಿದೆಯಲ್ಲ ನಮ್ಮ ವೀಡಿಯೋ. ಸೊ ಇದೇ ಥರ ನೀವು ವೀಡಿಯೋ ಮಾಡಿ ಹಾಕ್ಬೋದು. ನಿಮ್ಮ ಲಾಂಗ್ ವೀಡಿಯೋ ಅಂತ ಇಲ್ಲ, ಶಾರ್ಟ್ ವೀಡಿಯೋ ಕೂಡ ನೀವು ಮಾಡ್ಬೋದು. ಅಲ್ಲಿ 2 ಆಪ್ಷನ್ ನಿಮಗಿರುತ್ತೆ, ಒಂದು ಲಾಂಗ್ ವೀಡಿಯೋ, ಒಂದು ಶಾರ್ಟ್ ವೀಡಿಯೋಗೆ. ಸೊ ನಿಮಗೆ ಯಾವುದು ಕಂಫರ್ಟಬಲ್ ಇದೆ ಅದನ್ನು ನೀವು ಮಾಡ್ಕೋಬೋದು. ಬೈ ಚಾನ್ಸ್ ನಿಮಗೆ ಕ್ರಿಯೇಟರ್ ಸ್ಟುಡಿಯೋ ಅದೇನಿದೆ ಗೂಗಲ್ ಅಲ್ಲಿ ಅದರಲ್ಲಿ ನಿಮ್ಗೆ ಏನಾದರೂ ವಾಯ್ಸ್ ಜನ್ರೇಟ್ ಆಗ್ತಿಲ್ಲ ಅಂದರೆ ನೀವು ಬೇರೆ ಕಡೆ ಬೇಕಿದ್ದರೂ ವಾಯ್ಸ್ ಜನ್ರೇಟ್ ಮಾಡ್ಕೊಬಂದು ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ಅಂತೂ ನಿಮಗೆ ಇದರ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ, ಕ್ವಶನ್ ಏನಾದರೂ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋನ ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.